ನಡ್ಕೊಂಡು ಬಂದಿದೆ ಪ್ರಾಜೆಕ್ಟು, ಎಲ್ಲ ರೆಡಿ ಇದೆ. ಇನ್ನೇನು ಶೂಟಿಂಗೂ ಒಂದಷ್ಟು ನಡೆದಿದೆ. ಜಡ್ಜ್ಮೆಂಟ್ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಬಟ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು ಅಂದರೆ ನನಗೆ ಪರ್ಸ್ನಲಿ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಆಗಿರೋ ಅನ್ಯಾಯಕ್ಕೆ ಒಂದು ತೀರ್ಪನ್ನು ಕೊಡಬೇಕು. ಎಲ್ಲಿ ಏನಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ನೋಡಿರೋದು, ನೀವುಗಳು ಹೇಳಿರೋದು ಅಷ್ಟೇ ನಾವು ಕೇಳಿರೋದು. ಶೆಡ್ಡು, ಇನ್ನೊಂದು ಮತ್ತೊಂದು ಅಷ್ಟೇ ನಮ್ಮ ಕಿವಿಗಳಿಗೆ ಬೀಳ್ತಾ ಇರೋದು. ಸಾಕ್ಷಿಗಳು ನಮ್ಮ ಹತ್ರ ಇಲ್ಲ, ನಾವು ಕಣ್ಣಾರೆ ನೋಡಿಲ್ಲ. ಸೊ ಕಾನೂನು ಏನಂತ ಕ್ರಮ ತೊಗೊಳತ್ತೋ ಏನು ಅವರು ಕೊನೆಯದಾಗಿ ಜಡ್ಜ್ಮೆಂಟ್ ಕೊಡ್ತಾರೋ ಅದ್ರ ಮೇಲೆ ತುಂಬ ಜನದ ಭವಿಷ್ಯಗಳು ನಿಂತಿದೆ. ಎಸ್, ಫೈನಲಿ ಸೋಷಿಯಲ್ ಮೀಡಿಯಾದ ಯೂಸ್ ಆ್ಯಂಡ್ ಮಿಸ್ಯೂಸ್ ಬಗ್ಗೆ ಸಾಕಷ್ಟು ಸಂದರ್ಭದಲ್ಲಿ ನೀವು ಮಾತಾಡಿದ, ನಿಮಗೆ ಆಗ್ತಾ ಇರ್ತಕ್ಕಂಥ ಒಬ್ಬ ಸೆಲೆಬ್ರಿಟಿ ಆಗಿ ಅದರಿಂದ ಆಗುವಂತಹ ಎಫೆಕ್ಟ್ಗಳ ಬಗ್ಗೆ ಹೇಳುವಂಥದ್ದಾದರೆ? ಸರ್, ಸೆಲೆಬ್ರಿಟಿ ಬೇಡ, ಒಬ್ಬ ಕಾಮನ್ ಮ್ಯಾನ್ ಆಗಿ ಹೇಳ್ತೀನಿ ಕೇಳಿ. ಎಷ್ಟು ಜನ ಹೆಣ್ಮಕ್ಳಿಗೆ ಟಾರ್ಚರ್ ಆಗ್ತಿದೆ, ಬೇಡದಿರೋ ಮಾತುಗಳು ಕಾಮೆಂಟ್ಸ್ನಲ್ಲಿ ಬರ್ತಾ ಇದೆ. ಫೇಕ್ ಪ್ರೊಫೈಲ್ಗಳು ಕ್ರಿಯೇಟ್ ಮಾಡ್ಕೊಂಡು ಏನು ಖುಷಿ ಸಿಗತ್ತೆ ಅಂತ ಗೊತ್ತಿಲ್ಲ ಜನರಿಗೆ. ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಎಲ್ಲರೂ ಮಾಡ್ತಾರೆ ಅಂತೆಲ್ಲ, ಕೆಲವರು ಇದ್ದಾರೆ ಇದಕ್ಕೆ ಅಂತಲೇ ಕೂತಿರ್ತಾರೆ, ಕಾಮೆಂಟ್ಗಳು ಮಾಡೋದಕ್ಕೆ ಅಂತಲೇ. ಹೆಣ್ಮಕ್ಳಿಗೆ ಮಾಡೋ ಕಾಮೆಂಟ್ಗಳನ್ನ ಅವ್ರ ಮನೆಯವ್ರಿಗೆ ಯಾರಾದರೂ ಮಾತಾಡಿದ್ರೆ ಸುಮ್ಮನೆ ಇರ್ತಾರೆ? ಯಾರಾದರೂ ಬೈತಾರೆ, ರಿಯಾಕ್ಟ್ ಮಾಡೇ ಮಾಡ್ತಾರೆ. ಆ್ಯಸ್ ಅ ನೋನ್ ಪರ್ಸ್ನಾಲಿಟಿ ಜನರಿಗೆ ಯಾವುದಾದ್ರೂ ಒಂದು ಕಾಮೆಂಟಿಗೆ ರಿಪ್ಲೈ ಮಾಡಿಬಿಟ್ರೆ ಅದು ದೊಡ್ಡ ವಿಷಯ ಆಗ್ಬಿಡುತ್ತೆ, ಅದು ದೊಡ್ಡ ನ್ಯೂಸ್ ಆಗ್ಬಿಡುತ್ತೆ. ಬರೀ ರಿಪ್ಲೈ ಮಾಡಿದ್ರೇ ಆ ರಿಪ್ಲೈ ಮಾಡಲಿ ಅಂತಲೇ ಕಾಯ್ಕೊಂಡಿದ್ದು ಕಾಮೆಂಟ್ಗಳು ಮಾಡೋ ಜನರೂ ಇದ್ದಾರೆ. ನಾನು ಹೇಳೋದು, ಯಾರಿಗೂ ಇದರಿಂದ ಪ್ರಯೋಜನ ಇಲ್ಲ, ಎಲ್ಲರಿಗೂ ನಷ್ಟನೇ. ನಿಮ್ಗೇನಾದರೂ ಬೇಜಾರಾಯ್ತಾ, ನಿಮ್ಮ ಪ್ರೊಫೈಲಿಂದ ಹೇಳಿ, ನೀವು ಈ ಥರ ಮಾಡಿರೋದು ನಮಗಿಷ್ಟ ಆಗಲಿಲ್ಲ, ಇದು ತಪ್ಪು. ಅದನ್ನು ಬಿಟ್ಟು ನಿಮ್ಮಮ್ಮಂದು ಅದು, ನಿಮ್ಮಮ್ಮಂದು ಇದು ಅಂತ ಮಾತಾಡಿದ್ರೆ ತಪ್ಪು. ಯಾರಿಗೇ ಆಗಲಿ ಕೋಪ ಬರುತ್ತೆ, ಎಲ್ಲ ಅಪ್ಪ ಅಮ್ಮನಿಗೆ ಹುಟ್ಟಿರೋರು. ಕಾಮೆಂಟ್ಗಳಾಗ್ತಾರಲ್ಲ, ಅವರು ತಿಳ್ಕೊಳ್ಬೇಕು ಅವ್ರಿಗೂ ಅಮ್ಮ ಇದ್ದಾರೆ, ಅವರೂ ಅವ್ರ ಅಪ್ಪನಿಗೆ ಹುಟ್ಟಿರೋದು ಅಂದ್ಬಿಟ್ಟು. ತಪ್ಪು ಇದು ಕಾಮೆಂಟ್ಗಳು ಮಾಡೋದು ತುಂಬ. ಅದು ನೆಗೆಟಿವ್ ಕಾಮೆಂಟ್ಗಳು ಹೆಣ್ಮಕ್ಳಿಗೆ ಮಾಡೋದು ತುಂಬ ತುಂಬ ತಪ್ಪು. ಆದಷ್ಟು ಬೇಗ ಗೌರ್ಮೆಂಟ್ ಏನಾದರೂ ಒಂದು ಕ್ರಮ ತೊಗೊಳ್ಬೇಕು. ಬಟ್ ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಹ್ಯಾಪನ್. ಸೊ ನೋಡಬೇಕು ಫ್ಯೂಚರ್ ಹೇಗಿದೆ. ಈ ಸೋಷಿಯಲ್ ಮೀಡಿಯಾ ಹೋಗ್ತಾ ಇರೋ ರೀತಿನಲ್ಲಿ ಎಷ್ಟೋ ಜನ ಸೂಸೈಡ್ಗಳು ಮಾಡ್ಕೊಂಡು ಸತ್ತೋಗಿದ್ದಾರೆ ಸರ್. ಮರ್ಯಾದೆಗೆ ಇನ್ನೂ ಮಾಡಲಿ ಅಂತ ಬಿಟ್ಕೊಂಡು ಹೋದರೆ ಇನ್ನೂ ಇದು ಆಗ್ತಾನೇ ಇರುತ್ತೆ. ಇವಾಗ ನಾನು ಮಾತಾಡಿರೋದಕ್ಕೂ ನಿಮ್ಮ ಕಾಮೆಂಟ್ಸ್ನಲ್ಲಿ ನೋಡ್ರಿ, 1,000 ಜನ ಇವನು ಯಾವನೋ, ಇವ್ನು ನನ್ನ ಇದು, ಇವ್ನು ನನ್ನ ಅದು ಅಂತ ಆಗ್ತಾರೆ. ಅಂಥವ್ರಿಗೆ ಏನು ನನ್ನ ಹತ್ರ ಅಂತೂ ಬಂದು ಏನು ಕಿತ್ಕೊಳೋದಕ್ಕಾಗೋದಿಲ್ಲ. ಒಂದು ಈ ಫೇಕ್ ಅಕೌಂಟ್ಸ್ ಇಟ್ಕೊಂಡು ಫೇಕ್ ಕಾಮೆಂಟ್ಗಳು ಮಾಡೋವ್ರಿಗೆ ಒಂದೇ ಮಾತು ಹೇಳೋದು, ದಮ್ಮಿದ್ರೆ ತಾಕತ್ತಿದ್ರೆ ನಿಮ್ಮ ಸ್ವಂತ ಪ್ರೊಫೈಲಿಂದ ಹಾಕಿ ಕಾಮೆಂಟು. ನಿಮಗೆ ಪ್ರಾಬ್ಲಮ್ ಇದೆಯಾ, ಕೆಳಗಡೆ ನಂಬರ್ ಹಾಕಿ, ಕಾಲ್ ಮಾಡಿ, ನಿಮ್ಮ ಹತ್ರ ಪರ್ಸ್ನಲ್ಲಾಗಿ ಮಾತಾಡಿ ಕ್ಲಿಯರ್ ಮಾಡ್ಕೊತೀವಿ. ಅದನ್ನು ಬಿಟ್ಬಿಟ್ಟು ಅಮ್ಮ, ಅಕ್ಕ, ಹೆಂಡ್ತಿ, ಮಗಳು, ಮಗ ಏನಕ್ಕೆ ಬೇಕು? ವಂಶದಲ್ಲಿರೋವ್ರನ್ನೆಲ್ಲ ಕರ್ಕೊಂಬಂದು ಮಾತಾಡ್ತಾರೆ ಕಾಮೆಂಟ್ಗಳಲ್ಲಿ. ಅವರು ಒಬ್ಬರೇ ಹಂಗೆ ಪ್ರತ್ಯಕ್ಷ ಆಗಲಿಲ್ಲ, ಯಾರೂ ಮನುಷ್ಯರು ಇಲ್ಲಿ ಎಲ್ಲರೂ ಅಪ್ಪ ಅಮ್ಮನಿಗೆ ಹುಟ್ಟೋದು. ತಪ್ಪು ಮಾಡ್ತಾಯಿದ್ದಾರೆ. ಈ ನೆಗೆಟಿವ್ ಕಾಮೆಂಟಿಂಗ್ ಬಗ್ಗೆ, ನೆಗೆಟಿವ್ ಟ್ರೋಲ್ಸ್ ಬಗ್ಗೆ, ಟ್ರೋಲ್ಸ್ ಅಂದರೆ ನೆಗೆಟಿವ್ ಟ್ರೋಲ್ಸ್, ಪಾಸಿಟಿವ್ ಟ್ರೋಲ್ಸ್ ನಡೀತಿರುತ್ತೆ. ಕಾಮೆಂಟಿಂಗು, ಫೇಕ್ ಕಾಮೆಂಟ್ಸು, ಇದನ್ನು ಏನಾದರೂ ಮಾಡಿ ತಡಿಬೇಕು ಅನ್ನೋದು ನನ್ನ ರಿಕ್ವೆಸ್ಟ್.